ಅದಕ್ಕೋಸ್ಕರ ಹೇಳುವಂಥದ್ದು, ದಯವಿಟ್ಟು ಈ ಮಣ್ಣು ಒಂದು ಶಕ್ತಿ ಸ್ವಾಮಿ, ಮಣ್ಣು ಒಂದು ಶಕ್ತಿ. ನಾವು ಹೆಣ್ಣನ್ನು ಈ ಮಣ್ಣಿಗೆ ಹೋಲಿಕೆ ಮಾಡ್ತೇವೆ, ನಾವು ಅದನ್ನು ಧರ್ಮ ಅಂತ ಕರಿತೇವೆ, ನಾವು ಆ ಹೆಣ್ಣನ್ನು ಪ್ರಕೃತಿ ಅಂತ ಕರಿತೇವೆ, ನಾವು ಆ ಹೆಣ್ಣನ್ನು ತಾಯಿ ಅಂತ ಕರಿತೇವೆ. ನಾವು ಇವತ್ತು ಅಂಥ ಮಗುವನ್ನು ಅತ್ಯಾಚಾರ ಮಾಡಿ ರಾಜ್ಯ ರಸ್ತೆಯಲ್ಲಿ, ಧರ್ಮಸ್ಥಳ ಗ್ರಾಮದಲ್ಲಿ, ಆ ನ್ಯಾಯಪೀಠದಲ್ಲಿ, ಧರ್ಮಪೀಠದಲ್ಲಿ ತೆಗೆದು ಬಿಸಾಡ್ತೀರಿ ಅಂತ ಹೇಳಿದರೆ, ಇದಕ್ಕೆ ನ್ಯಾಯ ಇಲ್ಲ ಅಂತ ಹೇಳಿದರೆ ಎಲ್ಲಿ ಹೋಗ್ತೀರಿ ಸ್ವಾಮಿ ನೀವು? ರಾಜಕೀಯ ಪಕ್ಷದವರು ಯಾವ BJP ಯಾವ ಹಿಂದುತ್ವದ ಬಗ್ಗೆ ಮಾತಾಡ್ತಾನೆ? ಯಾವ ಕಾಂಗ್ರೆಸ್ನವನು ಯಾವ ಅಧಿಕಾರದ ಬಗ್ಗೆ ಮಾತಾಡ್ತಾನೆ? ನಾವು ಜನಸಾಮಾನ್ಯರ ಪರವಾಗಿ ನಿಂತುಕೊಂಡು ಇವತ್ತು ನ್ಯಾಯ ಕೊಡಿ ಅಂತ ಭಿಕ್ಷೆ ಕೇಳುವಂಥದ್ದು. ನಾವು ಭಿಕ್ಷೆ, ಇದು ಭಿಕ್ಷೆ ಸ್ವಾಮಿ, ನಮಗೆ ನ್ಯಾಯದ ಭಿಕ್ಷೆ ಕೊಡಿ. ನಮಗೆ ಏನು ಸಿದ್ದರಾಮಯ್ಯನ ಸರ್ಕಾರ ಏನು 5 ಗ್ಯಾರಂಟಿ ನಿಮ್ಮ ಪಿಂಡ, ನೀವು ಇದಕ್ಕೆ ನ್ಯಾಯ ಕೊಡಿ. ಸೌಜನ್ಯಳ ಒಂದು ಇದಕ್ಕೆ ಆತ್ಮಕ್ಕೆ ನ್ಯಾಯ ಕೊಡಿ. ಇವತ್ತು ಕೂಡ ಕೋರ್ಟಲ್ಲಿತ್ತಲ್ಲ, ಇವತ್ತು ಕೂಡ ಈ ರಾಜ್ಯ ಸರ್ಕಾರ ಯಾಕೆ NOC ಕೊಡಲಿಲ್ಲ? ಯಾಕೆ ಕೊಡಲಿಲ್ಲ? ಏನು ಸತ್ತಿದ್ದೀರ ನೀವು? ಅರೇ, ನಿಮ್ಮ ಹೆಂಡತಿ ಮಕ್ಕಳು ಕೂಡ ಬಲಿಯಾಗ್ತಾರೆ ಆ ಹೆಣ್ಣು ಮಗುವಿನ ಶಾಪಕ್ಕೆ. ಜಾಗೃತರಾಗಿರಿ. ಇದು ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದ ಜನ ನೋಡ್ತದೆ ಇದನ್ನು. ಈ ಎಚ್ಚರಿಕೆಯನ್ನು ಕೂಡ ಕೊಡ್ತದೆ. ನಾನು ಇದಕ್ಕಿಂತ ಮೊದಲು ತುಂಬ ವಿಷಯಗಳನ್ನು ಹೇಳಿದ್ದೇನೆ.